ನೀವು ಯೂಟ್ಯೂಬ್ ನಲ್ಲಿ ಚಾನೆಲ್ ನ ಮಾನಿಟೈಸ್ ಮಾಡಿ ಒಂದು 4 ರೂಪಾಯಿ ಅರ್ನಿಂಗ್ ಮಾಡೋಣ ಅಂತ ಮಾನಿಟೈಸೇಷನ್ ಕ್ರೈಟೀರಿಯಾ ಎಲ್ಲ ಕಂಪ್ಲೀಟ್ ಮಾಡಿ ಯೂಟ್ಯೂಬ್ ಟೀಮ್ಗೆ ಚಾನಲ್ ಮಾನಿಟೈಸ್ ಮಾಡ್ರಪ್ಪ ಅಂತ ಕೊಟ್ಟಾಗ ಅವರು ಚಾನಲ್ ನ ಮಾನಿಟೈಸ್ ಮಾಡೋ ಬದಲು ನಿಮ್ಗೆ ಚಂಬುನ ಕೊಡ್ತಾರೆ. ಅಂದ್ರೆ ನಿಮ್ಮ ಚಾನಲ್ ಅಲ್ಲಿ ರಿವ್ಯೂಸ್ ಕಂಟೆಂಟ್ ಇದೆ, ಅದನ್ನ ಚೆಕ್ ಮಾಡ್ಕೊಳ್ಳಿ ಅಂತ. ಸೊ ಇಲ್ಲಿ ನಿಮ್ಗೆ ಅಪೀಲ್ ಹಾಗೂ ರೀಅಪ್ಲೈ 2 ಆಪ್ಷನ್ ಇರುತ್ತೆ. ಸೊ ಅಪೀಲ್ ಆಪ್ಷನ್ ಆಲ್ರೆಡಿ ಓಪನ್ ಆಗಿರೋದ್ರಿಂದ ನೀವೇನ್ ಮಾಡ್ತೀರಾ, ಈ ರೀತಿ ಎಕ್ಸೈಟ್ ಆಗಿ ಅಪೀಲ್ ಆಪ್ಷನ್ ಕ್ಲಿಕ್ ಮಾಡಿ ಅಪೀಲ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬಿಡ್ತೀರಾ. ಇಲ್ಲಿಂದಾನೇ ಅಸಲಿ ಆಟ ಶುರು. ಸರಿಯಾಗಿ ಅಪೀಲ್ ಪಾಲಿಸಿನ ಫಾಲೋ ಮಾಡದೆ ಅರ್ಜೆಂಟ್ ಆಗಿ ಎಕ್ಸೈಟ್ಮೆಂಟ್ ಆಗಿ ಅಪೀಲ್ ಏನಾದ್ರು ಮಾಡಿದ್ರೆ ಈ ರೀತಿ ಮತ್ತೆ ನಿಮ್ಗೆ ಯೂಟ್ಯೂಬ್ ಅವರು ಕಳಿಸ್ತಾರೆ ಚಂಬಲ ರೀಸನ್ಸ್ ನ. ಸೊ ಯಾವ್ಯಾವ ರೀತಿ ಏನೇನ್ ಎರರ್ ಬಂದ್ರೆ ನೆಕ್ಸ್ಟ್ ನೀವು ಏನ್ ಮಾಡ್ಬೇಕು, ಈ ರೀತಿಯ ಡಿಫ್ರೆಂಟ್ ರೀಸನ್ಸ್ ಕೊಟ್ಟಾಗ ಅದರ ಆಕ್ಚುಯಲ್ ಆಗಿ ಅರ್ಥ ಏನ್ ಬರುತ್ತೆ, ನೆಕ್ಸ್ಟ್ ನೀವು ಏನ್ ಮಾಡಿ ನಿಮ್ಮ ಚಾನಲ್ ನ ಮಾನಿಟೈಸ್ ಮಾಡ್ಕೋಬೇಕು. ಸೊ ಹೊಸ ಪಾಲಿಸಿ ಪ್ರಕಾರ ಏನೆಲ್ಲ ಸ್ಟೆಪ್ಸ್ ಗಳನ್ನ ಸರಿಯಾಗಿ ಫಾಲೋ ಮಾಡ್ಬೇಕು, ಏನೆಲ್ಲ ಫಾಲೋ ಮಾಡಬಾರ್ದು, ಏನೆಲ್ಲ ತಪ್ಪುಗಳನ್ನ ಮಾಡಬಾರ್ದು, ನಿಮ್ಗೇನಾದ್ರೂ ಅಪೀಲ್ ಆಪ್ಷನ್ ಬಂದಿದ್ರೆ ಸರಿಯಾಗಿ ಯಾವ ರೀತಿಯಲ್ಲಿ ಏನೆಲ್ಲ ಪಾಲಿಸೀಸ್ ನ ಫಾಲೋ ಮಾಡಿ ಅಪೀಲ್ ಮಾಡ್ಬೇಕು, ನೀವೇನಾದ್ರೂ ಅಪೀಲ್ ಮಾಡಿದಾಗ ತಿರ್ಗಾ ಅಪೀಲ್ ರಿಜೆಕ್ಟ್ ಆಗದೆ ಒಮ್ಮೆ ಹೇಗೆ ನಿಮ್ಮ ಚಾನಲ್ ಮಾನಿಟೈಸ್ ಮಾಡ್ಕೋಬೇಕು, ಎಲ್ಲದನ್ನ ಸ್ಟೆಪ್ ಬೈ ಸ್ಟೆಪ್ ಸರಿಯಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಡ್ತೀನಿ. ಬಟ್ ಆಲ್ರೆಡಿ ನೀವು ಅಪೀಲ್ ಮಾಡಿ ನಿಮ್ಮ ಅಪೀಲ್ ರಿಜೆಕ್ಟ್ ಆಗಿದೆ, ನಿಮ್ಗೆ ಒಂಥರ ಇಷ್ಟೇನಾ ಜೀವನದಲ್ಲಿ ಇದನ್ನ ಬಿಟ್ಟು ಬೇರೆ ಆಯ್ಕೆನೇ ಇಲ್ವಾ, ಈ ಭೂಮಿ, ಈ ಪಾವನ, ಈ ಗಾಳಿ, ಸಮಾಧಾನ, ಈ ರೀತಿ ಡಿಮೋಟಿವೇಟ್ ಆಗೋ ಬದಲು ಏನೆಲ್ಲ ಮಾಡಿ ನಿಮ್ಮ ಚಾನಲ್ ನ ಉಳಿಸ್ಕೋಬಹುದು, ಮತ್ತೆ ಮೋಟಿವೇಟ್ ಆಗಿ ಮಾನಿಟೈಸೇಷನ್ ಮಾಡ್ಕೊಂಡು ಅರ್ನಿಂಗ್ ನ ಹೇಗೆ ಮಾಡ್ಕೋಬೇಕು ಎಲ್ಲದನ್ನ ನಿಮ್ಗೆ ತಿಳಿಸೋದೇ ಈ ವಿಡಿಯೋನ ಉದ್ದೇಶ. ಸೊ 90 ದಿನ ವೇಟ್ ಮಾಡಿ ಮತ್ತೆ ಗಡಿಬಿಡಿ ಮಾಡ್ಕೊಳ್ಳೋ ಬದಲು ಈ 10 ನಿಮಿಷ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮ್ಮ ಎಲ್ಲಾ ಡೌಟ್ಸ್ ಕ್ಲಿಯರ್ ಆಗುತ್ತೆ. ಕೊನೆಯಲ್ಲಿ ಒಂದು ಬೋನಸ್ ಟಿಪ್ ಕೂಡ ನಿಮ್ಗೋಸ್ಕರ ಇದೆ, ಅದನ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ, ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೀವು ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ ಮುಖ್ಯ ಕಾರಣ ಇರೋದೇ ಪಾಸ್ ಆಗಿಲ್ಲ ಅಂತ. ಸೊ ಅದೇ ಯಾಕೆ ಪಾಸ್ ಆಗಿಲ್ಲ, ಅದರ ರೀಸನ್ ಏನಾದ್ರೂ ಗೊತ್ತಾದ್ರೆ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ನೆಕ್ಸ್ಟ್ ಪಾಸ್ ಆಗೋಕೆ ಈಸಿ ಆಗುತ್ತೆ. ಅದೇ ರೀತಿ ನೀವು ಅಪೀಲ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ಮೇಲೆ ಅದೇನಾದ್ರೂ ರಿಜೆಕ್ಟ್ ಆದ್ರೆ ಅದು ಯಾಕೆ ರಿಜೆಕ್ಟ್ ಆಯ್ತು ಅಂತ ತಿಳ್ಕೊಂಡ್ರೆ ನೆಕ್ಸ್ಟ್ ಏನೆಲ್ಲ ಸ್ಟೆಪ್ ನ ಸರಿಯಾಗಿ ಫಾಲೋ ಮಾಡಿ ನಿಮ್ಮ ಚಾನಲ್ ಮಾನಿಟೈಸ್ ಮಾಡ್ಕೋಬಹುದು, ಆ ಪಾಯಿಂಟ್ ನಿಮ್ಗೆ ಗೊತ್ತಾಗುತ್ತೆ. ಸರಿ ಅಲ್ವಾ? ಸೊ ಯೂಟ್ಯೂಬ್ ಟೀಮ್ ನಿಮ್ಮ ಅಪೀಲ್ ಏನಾದ್ರೂ ರಿಜೆಕ್ಟ್ ಮಾಡಿದಾಗ ಅಲ್ಲಿ ನಿಮ್ಗೆ ರೀಸನ್ಸ್ ನ ಕೊಟ್ಟಿರ್ತಾರೆ, ಕಾರಣಗಳು. ಸೊ ಆ ಎಲ್ಲಾ ಕೆಲವು ಉದಾಹರಣೆಗಳನ್ನ ನಿಮ್ಗೆ ತೋರಿಸ್ತೀನಿ. ಸೊ ನಿಮ್ಗೆ ಏನಾದ್ರೂ ಮುಂದೆ ಬಂದ್ರೆ ಅದು ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಬಂದು ಚಾನಲ್ ಮಾನಿಟೈಸ್ ಸಿನ್ಸ್ ಸಸ್ಪೆನ್ಷನ್ ಅಂತ. ಇದು ಯಾವಾಗ ಬರುತ್ತಂದ್ರೆ ನೀವು ಬುದ್ಧಿವಂತಿಕೆ ತೋರಿಸಿದಾಗ. ಸೊ ನಿಮ್ಮ ಚಾನಲ್ಗೆ ರಿಯೂಸ್ ಕಂಟೆಂಟ್ ಬಂತಾ, ತಗೋ ಬೇಗ ನಿಮ್ಗೆ ಏನ್ ರಿಯೂಸ್ ಕಂಟೆಂಟ್ ಇದೆ ಅಥವಾ ಈ ವಿಡಿಯೋ ರಿಯೂಸ್ ಕಂಟೆಂಟ್ ಇರಬಹುದು ಅಂತ ಡೌಟ್ ಬರುತ್ತಲ್ಲ, ಅದನ್ನೆಲ್ಲ ಡಿಲೀಟ್ ಮಾಡಿ ಮತ್ತೆ ಅಪೀಲ್ ಮಾಡೋದು. ಯೂಟ್ಯೂಬ್ ಟೀಮ್ಗೆ ಏನು ಗೊತ್ತಾಗಲ್ಲ, ಹೆಂಗು ಡಿಲೀಟ್ ಆಗಿರುತ್ತೆ, ಅವ್ರು ಅಪೀಲ್ ನ ಅಕ್ಸೆಪ್ಟ್ ಮಾಡಿ ಚಾನಲ್ ಮಾನಿಟೈಸ್ ಮಾಡ್ತಾರೆ ಅಂತ. ಇದೆ ಅನ್ನೋದು ಭ್ರಮೆ. ಅವಾಗ ನಿಮ್ಗೆ ಈ ರೀತಿ ಬರುತ್ತೆ. ಸೊ ನೋಡಿ, ಒಂದ್ ಪಾಯಿಂಟ್ ನ ನೆನ್ಪಿಟ್ಕೊಳ್ಳಿ, ನಿಮ್ಮ ಚಾನಲ್ ಗೆ ರಿವ್ಯೂಸ್ ಕಂಟೆಂಟ್ ಬಂದಾಗ ನಿಮ್ಮ ಚಾನಲ್ ಅಲ್ಲಿ ಯಾವುದೇ ರೀತಿಯ ರಿವ್ಯೂಸ್ ಕಂಟೆಂಟ್ ಇಲ್ಲ, ಅಪೀಲ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ರೆ ಅಪೀಲ್ ಮಾಡೋ ಮುಂಚೆ ನೀವು ನಿಮ್ಮ ಚಾನಲ್ ಅಲ್ಲಿ ಯಾವುದೇ ರೀತಿಯ ಎಡಿಟಿಂಗ್ ಅಂದ್ರೆ ಯಾವುದೇ ರೀತಿಯ ಮಾಡಿಫಿಕೇಶನ್ ಆಗ್ಲಿ, ನಿಮ್ಮ ಚಾನಲ್ ಅಲ್ಲಿ ಯಾವುದೇ ರೀತಿಯ ವಿಡಿಯೋನ ಡಿಲೀಟ್ ಮಾಡೋದಾಗ್ಲಿ ಮಾಡಿರಬಾರ್ದು. ಸೊ ರಿವ್ಯೂಸ್ ಕಂಟೆಂಟ್ ಬಂದಾಗ ನಿಮ್ಗೆ ಯಾವ ರೀತಿ ಚಾನಲ್ ಇತ್ತೋ ಅದೇ ರೀತಿ ಇರಬೇಕು. ಅವಾಗ ಮಾತ್ರ ನೀವು ನಿಮ್ಮ ಚಾನಲ್ ಇಂದ ಅಪೀಲ್ ಮಾಡಬಹುದು. ನೆಕ್ಸ್ಟ್ ರೀಸನ್ ಇದೆ, ವಿಡಿಯೋ ರೆಫರ್ಡ್ ಇನ್ ಯುವರ್ ಚಾನಲ್ ಇಸ್ ನಾಟ್ ರೆಪ್ರೆಸೆಂಟೇಷನ್ ಆಫ್ ಯುವರ್ ಚಾನಲ್ ಅಂತ. ಅಂದ್ರೆ ನಿಮ್ಗೆ ರಿವ್ಯೂಸ್ ಕಂಟೆಂಟ್ ಬಂದಿದೆ, ಬಟ್ ಇಲ್ಲಿ ನೀವೇನ್ ಮಾಡ್ತೀರಾ, ಅಪೀಲ್ ಮಾಡೋದು ನಿಮ್ಮ ಚಾನಲ್ ಇಂದಾನೆ. ಆದ್ರೆ ಅಪೀಲ್ ಅಲ್ಲಿ ನೀವೇನ್ ಚಾನಲ್ ತೋರಿಸ್ತಿರಲ್ಲ, ಅಂದ್ರೆ ನಮ್ಮ ಚಾನಲ್ ಅಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅಂತ ಆ ಚಾನಲ್ ಅಲ್ಲಿ ಇದೆ ಬೇರೆ ಚಾನಲ್ ನ ನೀವು ತೋರಿಸೋದು. ಅಪೀಲ್ ಮಾಡೋದು ಒಂದ್ ಚಾನಲ್ ಇಂದ, ಅದ್ರಲ್ಲಿ ಕಂಟೆಂಟ್ ಏನ್ ತೋರಿಸ್ತಿರಲ್ಲ ಅದು ಬಂದು ಬೇರೆ ಚಾನಲ್ ಇಂದ. ಇದಕ್ಕೆ ಅಂತಾರೆ ಅತಿ ಬುದ್ಧಿವಂತಿಕೆ. ಅದನ್ನ ಇಲ್ಲಿ ನೀವು ತೋರಿಸಬೇಡಿ, ಪ್ರಾಬ್ಲಮ್ ಆಗುತ್ತೆ. ಯೂಟ್ಯೂಬ್ ಟೀಮ್ ಏನು ಜಂಡು ಬಾಂಬ್ ಎತ್ತ ಕೂತಿರಲ್ಲ, ಎಲ್ಲ ಗೊತ್ತಾಗುತ್ತೆ. ನಿಮ್ಮ ಚಾನಲ್ ಅಲ್ಲಿ ಏನ್ ವಿಡಿಯೋಸ್ ಇರುತ್ತಲ್ಲ ಅದನ್ನೇ ತೋರಿಸಿ ನೀವು ಅಪೀಲ್ ವಿಡಿಯೋನ ಮಾಡಿ. ಇದಾದ್ಮೇಲೆ ಎಲ್ರಿಗೂ ಅಪೀಲ್ ರಿಜೆಕ್ಟ್ ಆಗಿ ಮೋಸ್ಟ್ ಕಾಮನ್ ರೀಸನ್ ಬರದೆ ಅಪೀಲ್ ಈಸ್ ಇನ್ ಅನ್ಸಪೋರ್ಟಿವ್ ಲ್ಯಾಂಗ್ವೇಜ್ ಅಂತ. ಅಂದ್ರೆ ನೀವು ನಿಮ್ಮ ಅಪೀಲ್ ನ ಅಂದ್ರೆ ಅಪೀಲ್ ವಿಡಿಯೋನ ಇಂಗ್ಲಿಷ್ ಅಥವಾ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಮಾಡಿ, ಇಲ್ಲ ಅಂದ್ರೆ ಈ ಲ್ಯಾಂಗ್ವೇಜಸ್ ಅಲ್ಲೂ ಕೂಡ ನೀವು ವಿಡಿಯೋನ ಮಾಡಬಹುದು. ನಿಮ್ಮ ಚಾನಲ್ ಕನ್ನಡದಲ್ಲಿದೆ ಅಂದ್ರೂ ಅಪೀಲ್ ವಿಡಿಯೋನ ಕನ್ನಡದಲ್ಲಿ ಮಾಡಕ್ ಹೋಗ್ಬೇಡಿ, ಅದಿನ್ನೂ ಸಪೋರ್ಟಿವ್ ಇಲ್ಲ, ಮುಂದೆ ಬಂದಾಗ ಬೇಕಾದ್ರೆ ನೀವು ಮಾಡಬಹುದು. ಸೊ ಅದಕ್ಕೆ ಅಪೀಲ್ ವಿಡಿಯೋ ಮಾಡುವಾಗ ಯಾವೆಲ್ಲ ಲ್ಯಾಂಗ್ವೇಜ್ ಸಪೋರ್ಟ್ ಆಗುತ್ತಲ್ಲ ಆ ಲ್ಯಾಂಗ್ವೇಜ್ ಅಲ್ಲೇ ನೀವು ವಿಡಿಯೋನ ಮಾಡಿ. ಎಲ್ಲೂ ಬೋರ್ ಆಗ್ತಿಲ್ಲ ತಾನೆ, ಯಾಕಂದ್ರೆ ಇನ್ ಮುಂದೆ ಏನ್ ಪಾಯಿಂಟ್ಸ್ ಇದೆ ಅದು ತುಂಬಾ ಇಂಪಾರ್ಟೆಂಟ್. ಅಪೀಲ್ ವಿಡಿಯೋನ ಮಾಡೋದು ಹೇಗೆ, ಏನೆಲ್ಲ ಪಾಯಿಂಟ್ಸ್ ನ ಮೆನ್ಷನ್ ಮಾಡ್ಬೇಕು ಅದನ್ನ ಈಗ ಸ್ವಲ್ಪ ತಿಳ್ಕೊಳ್ಳೋಣ. ಫಸ್ಟ್ ಥಿಂಗ್ ಫಸ್ಟ್, ಅಪೀಲ್ ವಿಡಿಯೋನ ಶಾರ್ಟ್ ಆಗಿ ಮಾಡಬೇಡಿ, ಬ್ಲಾಗ್ ತರ ಲಾಂಗ್ ಆಗಿ ಕೂಡ ಮಾಡಕ್ ಹೋಗ್ಬೇಡಿ. ಮಿನಿಮಮ್ 1 ನಿಮಿಷ ಇರ್ಲಿ, ಮ್ಯಾಕ್ಸಿಮಮ್ 3 ಇಂದ 5 ನಿಮಿಷ ಇದ್ರೂ ಸಾಕು. ನೀವು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಚಾನಲ್ ಬಗ್ಗೆ ಹೇಳ್ತಿರೋದು, ನಿಮ್ಮ ಜೀವನದ ಬಗ್ಗೆ ಅಲ್ಲ. ಸೊ ಇದನ್ನ ನೀವು ಆಸ್ ಎ ವ್ಲಾಗ್ ಚಾನಲ್ ತರ, ಇವತ್ ನಾನ್ ಎದ್ದೆ, ಬ್ರಷ್ ಮಾಡ್ದೆ, ಅಲ್ಲಿ ಹೋದೆ ಇಲ್ಲಿ ಹೋದೆ,
ಈ ರೀತಿ ಎಳ್ದಾಡ್ಕೊಂಡು ವಿಡಿಯೋನ ಮಾಡಕ್ ಹೋಗ್ಬೇಡಿ. ಶಾರ್ಟ್ ಆಗಿ ಡೈರೆಕ್ಟ್ ಪಾಯಿಂಟ್ ನ ಹೇಳಿ. ನಂತರ ಬರೀ ಇಂತದೆಯಾ 16:9 ರೇಷಿಯೋದಲ್ಲಿ ಅಂದ್ರೆ ಈ ವಿಡಿಯೋನ ನೀವು ನೋಡ್ತಿದ್ದೀರಲ್ಲ ಅದೇ ಫಾರ್ಮ್ಯಾಟ್ ಅಲ್ಲಿ ಅಪ್ಲೋಡ್ ಮಾಡಿ. ಶಾರ್ಟ್ ವಿಡಿಯೋ ತರ ಅಂದ್ರೆ ಈ ರೀತಿ ಅಪ್ಲೋಡ್ ಮಾಡಬೇಡಿ. ಈಗ ಅಪೀಲ್ ಅಲ್ಲಿ ನೀವೇನ್ ಹೇಳ್ಬೇಕಪ್ಪ ಅಂದ್ರೆ ಫಸ್ಟ್ ಬಂದು ನಿಮ್ಮ ಚಾನಲ್ ನ ಹೆಸರು, ನಿಮ್ಮ ಚಾನಲ್ ಅಲ್ಲಿ ನೀವು ಯಾವ ರೀತಿಯ ವಿಡಿಯೋಸ್ ನ ಮಾಡ್ತೀರಾ, ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಏನು, ಅಂದ್ರೆ ನಿಮ್ಮ ವಿಡಿಯೋಸ್ ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ, ನಿಮ್ಮ ಚಾನಲ್ ಅಲ್ಲಿ ರೀಸೆಂಟ್ ಆಗಿ ಎದ್ರ ಬಗ್ಗೆ ನೀವು ಅಪ್ಲೋಡ್ ಮಾಡಿದೀರಾ, ಪಾಪ್ಯುಲರ್ ವಿಡಿಯೋ ಅಂದ್ರೆ ಜಾಸ್ತಿ ವ್ಯೂಸ್ ಯಾವ ವಿಡಿಯೋಗೆ ಬಂದಿದೆ, ಇದನ್ನೆಲ್ಲ ನೀವು ಸ್ಕ್ರೀನ್ ರೆಕಾರ್ಡಿಂಗ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಸೊ ನೀವು ನಂತರ ಫೇಸ್ ತೋರಿಸಿ ವಿಡಿಯೋ ಮಾಡ್ತಿದ್ದೀರಾ ಅಂದ್ರೆ ಬೇಕಾದ್ರೆ ಸೆಲ್ಫಿ ಕ್ಯಾಮ್ರಾದಲ್ಲಿ ಒಂದ್ ವಿಡಿಯೋ ಶೂಟ್ ಮಾಡಿ ಸೈಡ್ ಅಲ್ಲಿ ಈ ರೀತಿ ಸ್ಕ್ರೀನ್ ರೆಕಾರ್ಡಿಂಗ್ ಹಾಕಿ ನೀವು ಅಪ್ಲೋಡ್ ಮಾಡಬಹುದು. ಇಲ್ಲಪ್ಪ ನೀವು ಫೇಸ್ಲೆಸ್ ಚಾನಲ್ ನ ಮಾಡ್ತೀರಾ ಅಂದ್ರೆ ಜಸ್ಟ್ ಈ ರೀತಿ ಸ್ಕ್ರೀನ್ ರೆಕಾರ್ಡಿಂಗ್ ನ ಪ್ಲೇ ಮಾಡ್ತಾ ಇರಿ, ಅದ್ರ ಹಿಂದೆ ನಿಮ್ಮ ವಾಯ್ಸ್ ಓವರ್ ನ ನೀವು ಕೊಡಿ, ಏನು ಪ್ರಾಬ್ಲಮ್ ಆಗಲ್ಲ. ಜೊತೆಗೆ ವಿಡಿಯೋ ಸ್ಟಾರ್ಟ್ ಆದ ಒಂದು 10 ರಿಂದ 15 ಸೆಕೆಂಡ್ ಅಲ್ಲಿನೇ ನಿಮ್ಮ ಸ್ಕ್ರೀನ್ ಮೇಲೆ ಈ ರೀತಿ ನಿಮ್ಮ URL ನ ಪೇಸ್ಟ್ ಮಾಡಿ. ಅಂದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ URL ಇರುತ್ತಲ್ಲ ಅದನ್ನ ಹಾಕಿ. ಅದನ್ನ ಬೇಕಾದ್ರೆ ನೀವು ಯೂಟ್ಯೂಬ್ ಅಲ್ಲಿ ಹೋಗಿ ನಿಮ್ಮ ಚಾನಲ್ ನ ಸರ್ಚ್ ಮಾಡಿ ಮೇಲೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಶೇರ್ ಅಂತ ಕೊಟ್ಟು ಅಲ್ಲಿ ನಿಮ್ಮ ಚಾನಲ್ URL ನ ನೀವು ಕಾಪಿ ಮಾಡ್ಕೋಬಹುದು. ಸೊ ಇದ್ರ ಜೊತೆಗೆ ನಿಮ್ಮ ಚಾನಲ್ ಅಲ್ಲಿ ಕೆಲವು ವಿಡಿಯೋಸ್ ನ ಪ್ಲೇ ಮಾಡಿ. ಸೊ ಯಾವ ರೀತಿಯ ನೀವು ವಿಡಿಯೋಸ್ ನ ಮಾಡ್ತೀರಾ, ಅದ್ರಲ್ಲಿ ಏನ್ ಇನ್ಫಾರ್ಮೇಶನ್ ಕೊಡ್ತೀರಾ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಸೊ ಇನ್ನು ಕನ್ಫ್ಯೂಷನ್ ಇದೆ ಅಂದ್ರೆ ಒಂದ್ 7 ವರ್ಷದ ಮಗುಗೆ ನಿಮ್ಮ ಚಾನಲ್ ಬಗ್ಗೆ ಏನಾದ್ರು ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಹೇಗ್ ಮಾಡ್ತೀರಾ ನೋಡಿ, ಆ ರೀತಿ ನೀವು ವಿಡಿಯೋಸ್ ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಗೊತ್ತಾಯ್ತಲ್ಲ. ಸೊ ಇದಾದ್ಮೇಲೆ ನೀವು ಯಾವ ರೀತಿ ಎಡಿಟಿಂಗ್ ಮಾಡ್ತೀರಾ, ಯಾವ ಆಪ್ ನ ಯೂಸ್ ಮಾಡ್ತೀರಾ, ಕಂಟೆಂಟ್ ನ ಎಲ್ಲಿಂದ ತಗೊಳ್ತೀರಾ, ಅದನ್ನ ಹೇಗೆ ಎಡಿಟ್ ಮಾಡ್ತೀರಾ ಅದನ್ನು ಕೂಡ ಸ್ಕ್ರೀನ್ ರೆಕಾರ್ಡಿಂಗ್ ಅಲ್ಲೇ ತೋರಿಸ್ತಾ ಹೋಗಿ. ಕೊನೆಯಲ್ಲಿ ಸೊ ಯೂಟ್ಯೂಬ್ ನ ಎಲ್ಲಾ ಪಾಲಿಸೀಸ್ ನ ನಾನು ಫಾಲೋ ಮಾಡ್ತಾ ಇದ್ದೀನಿ ಅಂದ್ರೂ ಕೂಡ ನನಗೆ ಯೂಟ್ಯೂಬ್ ಕಡೆಯಿಂದ ಈ ರೀತಿ ರಿವ್ಯೂಸ್ ಕಂಟೆಂಟ್ ಅಂತ ಬಂದಿದೆ. ನಾನು ನನ್ನ ಚಾನಲ್ ಅಲ್ಲಿ ಯಾವುದೇ ರೀತಿಯ ಪಾಲಿಸಿನ ವೈಲೇಟ್ ಮಾಡಿಲ್ಲ. ಸೊ ನನ್ನ ಈ ಒಂದು ಅಪೀಲ್ ನ ಅಕ್ಸೆಪ್ಟ್ ಮಾಡಿ ನನ್ನ ಚಾನಲ್ ನ ಮಾನಿಟೈಸ್ ಮಾಡಿ, ಮುಂದೆ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ರಿಕ್ವೆಸ್ಟ್ ಮಾಡಿ ಆರ್ಡರ್ ಮಾಡಬೇಡಿ. ಬಟ್ ಈ ಪಾಯಿಂಟ್ಸ್ ಎಲ್ಲ ಏನ್ ಹೇಳಿದೀನಿ ಅದು ಬಂದು ಐದರ್ ಇಂಗ್ಲಿಷ್ ಅಥವಾ ಹಿಂದಿ, ಇದನ್ನ ಬಿಟ್ಟು ನಿಮ್ಗೆ ಎಲ್ಲ ಲ್ಯಾಂಗ್ವೇಜಸ್ ಅಲ್ಲಿ ಯಾವ್ದಾದ್ರು ಕನ್ವೀನಿಯಂಟ್ ಇದ್ರೆ ಅದರಲ್ಲಿ ನೀವು ಮಾಡಬಹುದು. ಓಕೆ, ಸೊ ವಿಡಿಯೋ ಎಲ್ಲ ರೆಡಿ ಮಾಡ್ಕೊಂಡ್ರಾ, ಈಗ ಬರೋದು ಅಪ್ಲೋಡ್ ಮಾಡೋದು ಹೇಗೆ ಅಂತ. ಸೊ ಇಲ್ಲಿ ನೀವು ಅಪ್ಲೋಡ್ ಮಾಡುವಾಗ ಟೈಟಲ್ ಅಲ್ಲಿ ಜಸ್ಟ್ ಅಪೀಲ್ ಅಂತ ಕೊಡಿ. ಅದನ್ನ ಬಿಟ್ಟು ಹಿಂದಾಗ್ಲಿ ಮುಂದಾಗ್ಲಿ ಕತೆ ಪುರಾಣ ಬರೆಯಕ್ ಹೋಗ್ಬೇಡಿ. ಡಿಸ್ಕ್ರಿಪ್ಷನ್ ಟ್ಯಾಗ್ಸ್ ಹಾಗೂ ಥಂಬ್ನೇಲ್ ಅಲ್ಲಿ ಏನ್ ಹಾಕಿಲ್ಲ ಅಂದ್ರೂ ನಡೆಯುತ್ತೆ. ಇದಾದ್ಮೇಲೆ ನಿಮ್ಮ ವಿಡಿಯೋಸ್ ಅನ್ಲಿಸ್ಟೆಡ್ ಅಲ್ಲೇ ಇರ್ಲಿ, ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಈಗೇನ್ ಮಾಡಿ ಆ ಒಂದು ವಿಡಿಯೋ ಲಿಂಕ್ ನ ಕಾಪಿ ಮಾಡ್ಕೊಂಡು ಇಲ್ಲಿ ಅಪೀಲ್ ಇದೆ ಅಲ್ಲ, ಅಪೀಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ಕಾಲಮ್ ಕೊಟ್ಟಿರ್ತಾರೆ, ಅಂದ್ರೆ ಆ ವಿಡಿಯೋ ಲಿಂಕ್ ನ ಇಲ್ಲಿ ನೀವು ಪೇಸ್ಟ್ ಮಾಡ್ಬೇಕು. ಲಿಂಕ್ ನ ಪೇಸ್ಟ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಇಷ್ಟೇ ಇರೋದು ನಿಮ್ಮ ಅಪೀಲ್ ವಿಡಿಯೋನ ಅಪ್ಲೋಡ್ ಮಾಡೋದ್ ಬಗ್ಗೆ. ಸೊ ವಿಡಿಯೋ ಕ್ರಿಯೇಟ್ ಮಾಡೋದು ಹೇಗೆ, ಏನ್ ಇನ್ಫಾರ್ಮೇಶನ್ ಕೊಡಬೇಕು, ಅಪ್ಲೋಡ್ ಮಾಡೋದು ಹೇಗೆ, ಎಲ್ಲ ಗೊತ್ತಾಯ್ತು. ಕೆಲವರಿಗೆ ಇಲ್ಲಿ ಅಪ್ಲೋಡ್ ಮಾಡುವಾಗ ಇನ್ವ್ಯಾಲಿಡ್ ಲಿಂಕ್ ಅಂತ ಬರ್ತಿದೆ. ಅದು ಆಕ್ಚುಲಿ ಬರೋದು ನೀವು ಲಿಂಕ್ ನ ಸರಿಯಾಗಿ ಕಾಪಿ ಮಾಡಿರಲ್ಲ, ಮತ್ತೊಮ್ಮೆ ಅಪ್ಲೋಡ್ ಮಾಡಿ ಆ ಲಿಂಕ್ ನ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಿ, ಅವಾಗ ಸಬ್ಮಿಟ್ ಆಗುತ್ತೆ. ಸೊ ಈ ಎಲ್ಲಾ ಸ್ಟೆಪ್ಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಜಿಂಗಲಾಲ ನಿಮ್ಮ ಚಾನಲ್ ಮಾನಿಟೈಸ್ ಆಗಿ ನಿಮ್ಗೆ ಕಂಗ್ರಾಚುಲೇಷನ್ ಅಂತ ಮೇಲ್ ಸಹ ಬರುತ್ತೆ. ಬಟ್ ಅದೇ ನೀವು ತುಂಬಾ ಒಳ್ಳೆಯವರು, ನಿಮ್ಮ ಅಪೀಲ್ ರಿಜೆಕ್ಟ್ ಆಯ್ತಪ್ಪ ಅಂದ್ರೆ ಅವಾಗ ನೀವು 2 ಕೆಲಸನ ಮಾಡಬಹುದು. ಒಂದು, ನಿಮ್ಮ ಚಾನಲ್ ಅಲ್ಲಿ ಏನೋ ತಪ್ಪಿದೆ ಅಂತ ಒಪ್ಕೊಳ್ಳಿ, ಏನೋ ಆಗಲ್ಲ. ಎರಡನೇದು, ಆ ರಿಯೂಸ್ ಕಂಟೆಂಟ್ ಯಾವುದು, ಯಾವೆಲ್ಲ ವಿಡಿಯೋಸ್ಗೆ ರಿಯೂಸ್ ಕಂಟೆಂಟ್ ಬಂದಿದೆ ಅಂತ ಹೊಸ ಪಾಲಿಸಿ ಏನ್ ಬಂದಿದೆ ಅದ್ರ ಮುಖಾಂತರ ನಿಮ್ಮ ಎಲ್ಲಾ ವಿಡಿಯೋಸ್ ನ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನೀವು ಫಸ್ಟ್ ಡೇ ಇಂದ ಏನ್ ವಿಡಿಯೋ ಅಪ್ಲೋಡ್ ಮಾಡಿರ್ತೀರಲ್ಲ ಅಲ್ಲಿಂದ ನಿಮ್ಮ ರೀಸೆಂಟ್ ವಿಡಿಯೋ ಏನಿರುತ್ತೆ ಅಲ್ಲಿವರೆಗೂ ಎಲ್ಲಾ ವಿಡಿಯೋಸ್ ನ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಸೊ ಅದನ್ನೆಲ್ಲ ಹೇಗೆ ಚೆಕ್ ಮಾಡೋದು ಅಂತ ನಾನು ಆಲ್ರೆಡಿ 7 ರಿಂದ 8 ವಿಡಿಯೋಸ್ ನ ಮಾಡಿದೀನಿ. ಅದನ್ನ ನೀವು 1 by 1 ನೋಡಿದ್ರೆ ನಿಮ್ಗೆ ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಅದಿಲ್ಲ ಅಂದ್ರೆ ನಿಮ್ಮ ಹತ್ರ ಇನ್ನೊಂದು ಸೊಲ್ಯೂಷನ್ ಕೂಡ ಇದೆ. ಅದೇನಪ್ಪಾ ಅಂದ್ರೆ ಈ ಒಂದು ವಾಟ್ಸ್ಆಪ್ ನಂಬರ್ ಗೆ ಮೆಸೇಜ್ ಮಾಡಿ, ಅಲ್ಲಿ ನಿಮ್ಗೆ ಚಾನಲ್ ಅಲ್ಲಿ ರಿಯೂಸ್ ಕಂಟೆಂಟ್ ಬಂದಿದೆ, ನಿಮ್ಗೆ ಅಪೀಲ್ ಮಾಡ್ಬೇಕು ಅಥವಾ ರೀಅಪ್ಲೈ ಮಾಡ್ಬೇಕು ಗೊತ್ತಾಗ್ತಿಲ್ಲ, ಈ ಕನ್ಫ್ಯೂಷನ್ ಅಲ್ಲಿ ಇದೀರಾ ಅಂದ್ರೆ ನಿಮ್ಮ ಚಾನಲ್ ನ ಒಂದ್ಸತಿ ನಾನು ಚೆಕ್ ಮಾಡಿ ಅದ್ರ ಮುಖಾಂತರ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಮುಂದೆ ನೀವು ಅಪೀಲ್ ಮಾಡೋದಿದ್ರೆ ಅದನ್ನ ಹೇಗೆ ಮಾಡ್ಬೇಕು ಅದನ್ನೆಲ್ಲ ಗೈಡ್ ಮಾಡ್ತೀನಿ. ಇಲ್ಲ ರೀಅಪ್ಲೈ ಅಂದ್ರೆ ಅದನ್ನ ಯಾವ ರೀತಿ ಮಾಡ್ಬೇಕು ಅದನ್ನು ಸಹ ಪರ್ಸನಲ್ ಆಗಿ ಗೈಡ್ ಮಾಡ್ತೀನಿ. ಯಾಕಂದ್ರೆ ಸ್ವಲ್ಪ ಪಾಲಿಸೀಸ್ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಇದೆ. ಮೊದಲು ಏನೆಲ್ಲ ಚಾನಲ್ ಮಾನಿಟೈಸ್ ಆಗಿತ್ತು ಅದು ಕೂಡ ಡಿಮಾನಿಟೈಸ್ ಆಗ್ತಿದೆ. ಆ ಕನ್ಫ್ಯೂಷನ್ ನಿಮಗೂ ಇದ್ರೆ ವಾಟ್ಸ್ಆಪ್ ಮಾಡಿ ಎಲ್ಲ ಡೌಟ್ಸ್ ನ ಕ್ಲಿಯರ್ ಮಾಡ್ಕೊಳ್ಳಿ. ಇದಕ್ಕೆ ಇಷ್ಟು ಅಂತ ಮಿನಿಮಮ್ ಚಾರ್ಜಸ್ ಕೂಡ ಮಾಡ್ತೀನಿ. ಯಾಕಂದ್ರೆ ಕಂಪ್ಲೀಟ್ ಆಗಿ ಚೆಕ್ ಮಾಡಿ ಅದಕ್ಕೆ ಮಾನಿಟೈಸ್ ಆಗೋವರೆಗೂ ಸೊಲ್ಯೂಷನ್ ಕೊಡ್ಬೇಕಪ್ಪ ಅಂದ್ರೆ ನನ್ನ ಟೈಮ್ ಆಗ್ಲಿ ಎಫರ್ಟ್ ಆಗ್ಲಿ ಅದು ಕೂಡ ಕೊಡ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರನೇ ಜಾಸ್ತಿ ಏನಿಲ್ಲ, ಇಷ್ಟಂತ ಮಿನಿಮಮ್ ಚಾರ್ಜಸ್ ನ ತಗೊಳ್ತೀನಿ. ಸೊ ನಿಮ್ಗೆ ಓಕೆ ಅಂದ್ರೆ ಪೇ ಮಾಡಿ ನೀವು ಅದರ ಸೊಲ್ಯೂಷನ್ ನ ತಗೋಬಹುದು, ಏನು ಫೋರ್ಸ್ ಇಲ್ಲ. ಸೊ ಇಲ್ಲಿವರೆಗೂ ಒಂದು ಸುಮಾರು 300 ಚಾನಲ್ ಹತ್ತತ್ರ ಏನೆಲ್ಲ ರಿಯೂಸ್ ಕಂಟೆಂಟ್ ಬಂದಿತ್ತೋ ಅವರಿಗೆ ಚೆಕ್ ಮಾಡಿ ಸೊಲ್ಯೂಷನ್ ಸಹ ಕೊಟ್ಟಿದ್ದೀನಿ. ಸೊ ಮಾಡೋರು ಮಾಡಿಸ್ಕೋತಿದ್ದಾರೆ. ಸೊ ನೀವು ಸಹ ಮಾಡಿಸ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಕನೆಕ್ಟ್ ಆಗಿ. ಓಕೆ, ಈಗ ಬೋನಸ್ ಟಿಪ್ ಬಗ್ಗೆ ಸ್ವಲ್ಪ ಮಾತಾಡೋಣ, ಯಾಕಂದ್ರೆ ಇದು ಕೂಡ ಇಂಪಾರ್ಟೆಂಟ್. ಸೊ ರಿಯೂಸ್ ಕಂಟೆಂಟ್ ಬಂದಾಗ ಮೊದ್ಲೇನ್ ಮಾಡಿ, ಯಾವುದೇ ಕಾರಣಕ್ಕೆ ಡಿಮೋಟಿವೇಟ್ ಆಗಕ್ಕೆ ಹೋಗ್ಬೇಡಿ. ಯೂಶಲಿ ಆಗುತ್ತೆ, ಬಟ್ ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ.
ಸೊ ನೋಡಿ, ತಪ್ಪು ಯಾವಾಗ ಯಾರಿಂದ ಆಗುತ್ತೆ ಹೇಳೋಕ್ಕಾಗಲ್ಲ. ಅದೇ ರೀತಿ ರಿಯೂಸ್ ಕಂಟೆಂಟ್ ಬಂದಿದೆ ಅಂದ್ರೆ ನಿಮ್ಮ ಚಾನಲ್ ಅಲ್ಲಿ ತಪ್ಪಾಗಿದೆ, ಅದನ್ನ ಸರಿ ಮಾಡ್ಕೋಬೇಕು ಅಂತ. ಪ್ರಾಬ್ಲಮ್ ಬರೋದೇ ಅದಕ್ಕೆ ಸೊಲ್ಯೂಷನ್ ಇದೆ ಅಂತ. ಸೊ ಅದನ್ನ ಬಿಟ್ಟು ನಮ್ಗೆ ಈಗ ರಿಯೂಸ್ ಕಂಟೆಂಟ್ ಬಂದಿದೆ, ಇನ್ಮೇಲೆ ನನ್ನ ಚಾನಲ್ ಗ್ರೋ ಆಗಲ್ಲ, ಯಾರೋ ಹೇಳಿದ್ರು ರಿಯೂಸ್ ಕಂಟೆಂಟ್ ಬಂದ್ರೆ ಸಾಕು ನಿಮ್ಮ ಚಾನಲ್ ಮತ್ತೆ ಡಿಲೀಟ್ ಆಗುತ್ತೆ, ಮತ್ತೆ ಮುಂದೆ ಚಾನಲ್ ಗ್ರೋ ಆಗಲ್ಲ, ಈ ರೀತಿಯ ಸುದ್ದಿಗಳನ್ನ ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಸುಳ್ಳು ಸುದ್ದಿಗಳನ್ನ ಕಿವಿ ಮೇಲೆ ಹಾಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಒಂದ್ಸತಿ ಡಿಮೋಟಿವೇಶನ್ ಸ್ಟಾರ್ಟ್ ಆಯ್ತು, ಅದು ಹೋಗ್ತಾ ಹೋಗ್ತಾ ನೀವು ಚಾನಲ್ ನ ಕ್ವಿಟ್ ಮಾಡುವವರೆಗೂ ಹೇಳ್ಕೊಂಡು ಹೋಗುತ್ತೆ. ಸೊ ಚಾನಲ್ ಕ್ವಿಟ್ ಮಾಡೋದು ತುಂಬಾನೇ ಈಸಿ, 1 ನಿಮಿಷನೂ ಬೇಕಾಗಲ್ಲ. ಬಟ್ ಅವಾಗ ನೀವು ಯಾಕೆ ಚಾನಲ್ ನ ಸ್ಟಾರ್ಟ್ ಮಾಡಿದ್ರಿ, ನಿಮ್ಮ ಗುರಿ ಏನಿತ್ತು, ಏನ್ ಮೋಟಿವ್ ಇಟ್ಕೊಂಡು ನೀವು ಚಾನಲ್ ನ ಸ್ಟಾರ್ಟ್ ಮಾಡಿದಿರಾ, ಅದನ್ನ ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ. ಅದೇ ನಿಮ್ಗೆ ಮೋಟಿವೇಶನ್. ರಿಯೂಸ್ ಕಂಟೆಂಟ್ ಬಂದಿದೆ ಅಂದ್ರೆ ಪಕ್ಕಾ ಸಾಲ್ವ್ ಆಗುತ್ತೆ ಕಣ್ರಿ. ಸೊ ನೋಡಿ, ಯೂಟ್ಯೂಬ್ ಅಲ್ಲಿ ಈಗ ತುಂಬಾ ಜನ ಗುರುಗಳು ಆಗ್ಬಿಟ್ಟಿದ್ದಾರೆ. ಅದರಲ್ಲಿ ನಾಲೆಜ್ ಇದ್ದು ಎಲ್ಲ 100% ತಿಳ್ಕೊಂಡಿರೋದು ತುಂಬಾನೇ ಕಡಿಮೆ. ಸೊ ಅದಕ್ಕೆ ನನ್ನ ಹತ್ರನೇ ಅಂತಲ್ಲ, ನಿಮ್ಗೆ ಯಾರು ಸರಿಯಾಗಿ ಅನ್ಸ್ತಾರೆ, ಯಾರು ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಿದಾರಪ್ಪ ಅನ್ಸ್ತಾರೋ ಅವರಿಂದ ಸೊಲ್ಯೂಷನ್ ನ ತಗೊಳ್ಳಿ. ಸುಮ್ನೆ ಎಲ್ಲೋ ಒಂದ್ ಸ್ವಲ್ಪ ಎಡವಟ್ ಮಾಡ್ಕೊಂಡ್ರು ನೀವು ಎಲ್ಲಿವರೆಗೂ ಹೋಗಿರ್ತೀರಾ ಅದು ಲೆಕ್ಕಕ್ ಬರಲ್ಲ. ನೀವು ಮತ್ತೆ ಸ್ಟಾರ್ಟ್ ಮಾಡೋದೇ ಸ್ಕ್ವೇರ್ 1 ಇಂದ. ಅದೇನೋ ಹಾವೇಣಿ ಆಟದಲ್ಲಿ 99ನೇ ಸ್ಕ್ವೇರ್ಗೆ ಒಂದ್ ದೊಡ್ಡ ಹಾವು ಇರುತ್ತೆ ನೋಡಿ, ಆ ರೀತಿ ಎಲ್ರೂ ಕೂಡ ನಿಮ್ಗೆ ಕಚ್ಚಕ್ಕೆ ಕಾಯ್ತಿರ್ತಾರೆ. ನೀವು ಯಾವಾಗ ಕ್ವಿಟ್ ಮಾಡ್ತೀರಾ, ಯಾವಾಗ ನಿಮ್ ಮೇಲೆ ಬೆರಳು ತೋರ್ಸನ ತುಂಬಾ ಜನ ಕಾಯ್ತಿರ್ತಾರೆ. ಸೊ ಅದಕ್ಕೆ ರಿಯೂಸ್ ಕಂಟೆಂಟ್ ಬಂತ, ಅದನ್ನ ನಿಮ್ಮಿಂದಾನೇ ಸಾಲ್ವ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಗೆ ಯಾರಾದ್ರೂ ಗೊತ್ತಿದ್ದಾರೆ ಅವ್ರು ಸಾಲ್ವ್ ಮಾಡ್ಕೊಡ್ತಾರೆ ಅಂತ ನಿಮ್ಗೆ 100% ಗ್ಯಾರಂಟಿ ಇದ್ರೆ ಅವ್ರ ಹತ್ರ ಸಾಲ್ವ್ ಮಾಡಿಸ್ಕೊಳ್ಳಿ. ಬಟ್ ಯಾವುದೇ ಕಾರಣಕ್ಕೂ ಕ್ವಿಟ್ ಮಾಡಕ್ಕಂತೂ ಹೋಗ್ಬೇಡಿ. ಇಲ್ಲಪ್ಪ ನಿಮ್ಗೆ ನಮ್ಮ ಮೇಲೆ ನಂಬಿಕೆ ಇದೆ, ನಾನು ಸಾಲ್ವ್ ಮಾಡ್ಕೊಡ್ತೀನಿ ಅಂದ್ರೆ ಈ ವಾಟ್ಸ್ಆಪ್ ನಂಬರ್ಗೆ ಕನೆಕ್ಟ್ ಆಗಿ ನಿಮ್ಗೆ ಏನ್ ಡೌಟ್ ಇದೆ, ನಿಮ್ ಚಾನಲ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ ಕಾಲ್ ಮುಖಾಂತರ ಎಲ್ಲ ಸೊಲ್ಯೂಷನ್ ನ ಕೊಡ್ತೀನಿ. ತುಂಬಾ ಮೋಟಿವೇಶನ್ ಬಗ್ಗೆ ಹೇಳ್ಬಿಟ್ಟೆ ಅನ್ಸುತ್ತೆ. ಸೊ ಈ ವಿಡಿಯೋದಲ್ಲಿ ಇನ್ನೇನಾದ್ರೂ ಡೌಟ್ ಇದೆ, ಏನಾದ್ರೂ ಪಾಯಿಂಟ್ಸ್ ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ಇಲ್ಲ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಎಲ್ಲಾದ್ರೂ ಹೆಲ್ಪ್ ಆಯ್ತು, ಎಲ್ಲೋ ಒಂದು ಕ್ಲಿಕ್ ಆಯ್ತಂದ್ರೆ ನೀವು ಸಹ ಕ್ಲಿಕ್ ಮಾಡಬಹುದು. ಏನ್ ಹೇಳಿ?